ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಪ್ರಸಿದ್ಧ ಹುಲಿಗಮ್ಮ ದೇವಸ್ಥಾನದಲ್ಲಿ ಪೂಜಾರಿಗಳ ಹಕ್ಕಿನ ವಿಚಾರವಾಗಿ ವಿವಾದ ತಾರಕಕ್ಕೇರಿದೆ. ಪೂಜಾರಿ ಉದಯ್ ಅವರು ತಮಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರೆ ಪೂಜಾರಿ ಶೇಖರ್ ಅವರು ದೇವಸ್ಥಾನ ಸಾರ್ವಜನಿಕರ ಸ್ವತ್ತು ಎಂದು ವಾದಿಸ್ತಾ ಇದ್ದಾರೆ. ಪೂಜಾರಿ ಉದಯ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡುತ್ತಾ ಕಲಬುರಗಿ ಹೈಕೋರ್ಟ್ನಿಂದ ಆದೇಶವಿದ್ರೂ ಸಹ ನನಗೆ ನ್ಯಾಯ ಸಿಗ್ತಾ ಇಲ್ಲ. ರಾಯಚೂರು ಜಿಲ್ಲಾಧಿಕಾರಿಗಳಿಂದ ನನಗೆ ಅನ್ಯಾಯವಾಗ್ತಿದೆ. ಈ ದೇವಸ್ಥಾನದ ವಿಷಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಹೆಚ್ಚಾಗಿದೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ರು. ಇನ್ನು ಹೈಕೋರ್ಟ್ ಆದೇಶವನ್ನ ಕಡೆಗಣಿಸಿ ರಾಜಕೀಯ ಪ್ರಭಾವದ ಮೂಲಕ ತಮಗೆ ತೊಂದರೆ ನೀಡಲಾಗ್ತಿದೆ ಎಂಬುದು ಉದಯ್ ಅವರ ವಾದ. ಇತ್ತ ಪೂಜಾರಿ ಶೇಖರ್ ಅವರು ಈ ಆರೋಪಗಳನ್ನ ಅಲ್ಗಳೆದಿದ್ದು, ಅರೋಲಿ ಹುಲಿಗಮ್ಮ ದೇವಸ್ಥಾನವು ಭಕ್ತರ ಮತ್ತು ಸಾರ್ವಜನಿಕರ ಸ್ವತ್ತಾಗಿದೆ. ಇಲ್ಲಿ ನಡೆಯುವ ಜಾತ್ರೆಗಳು ಜನರದ್ದೇ ಹೊರತು ವ್ಯಕ್ತಿಯದ್ದಲ್ಲ ಎಂದು ಸ್ಪಷ್ಟಪಡಿಸಿದರೆ, ದೇವಸ್ಥಾನದ ಆಡಳಿತ ಮತ್ತು ಪೂಜಾ ಕೈಂಕರ್ಯಗಳ ಬಗ್ಗೆ ಉಂಟಾಗಿರುವ ಈ ವಿವಾದ ಈಗ ಗ್ರಾಮದಲ್ಲಿ ಮತ್ತು ಭಕ್ತರಲ್ಲಿ ಗೊಂದಲವನ್ನ ಮಾಡಿದೆ. ಸರ್, ನಮ್ದು ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು ಅರೋಲಿ ಗ್ರಾಮ, ಕುರುಡಿ ಹೋಬಳಿ. ಅರೋಲಿ ಹುಲಿಗಮ್ಮ ದೇವಸ್ಥಾನ ವಂಶ ಪರಂಪರೆ ಒಂದು ಪ್ರಧಾನ ಅರ್ಚಕನ ಮೊಮ್ಮಗ ನಾನು. ನಮ್ಮ ತಾತನ ಹೆಸರು ಮುಸ್ಲಪ್ಪ ಪೂಜಾರಿ ಅಂತ. ಅವ್ರ ಮೊಮ್ಮಗ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ನನಗೆ ಬಹಳ ಅನ್ಯಾಯ ಆಗಕತ್ತೈತಿ. ಒಂದು ಹೈಕೋರ್ಟ್ ಆದೇಶ ಇದ್ರು ಸಮೇತ ಜಿಲ್ಲಾ ಆಡಳಿತದವರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಬಹಳ ಮೋಸ ಮಾಡ್ತಾ ಇದ್ದಾರೆ. ಇವಾಗ ಒಂದು ಹೈಕೋರ್ಟ್ ಆದೇಶಕ್ಕೆ ಒಂದು ಉಲ್ಲಂಘನೆ ಮಾಡಿ ಇವರು ಸೆಕೆಂಡ್ಸ್ನಾಗ ಒಂದು ಆರ್ಡರ್ ಪಾಸ್ ಮಾಡ್ತಾ ಇದ್ದಾರೆ ಅವರು ಜಿಲ್ಲಾಧಿಕಾರಿ ಅವರು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿಲ್ಲ ಸರ್, ಬಹಳ ರಾಜಕೀಯ ಇನ್ವಾಲ್ವ್ ಆಗಕತ್ತೈತಿ. ನನ್ನ ಧಾರ್ಮಿಕ ಒಬ್ಬ ಪೂಜೆ ಮಾಡಕ್ಕ ನನಗೆ ಅವಕಾಶ ಕೊಡ್ತಾ ಇಲ್ಲ ಇವರು ರಾಜಕೀಯದವ್ರು. ರಾಜಕೀಯ ನನಗ್ ಬೇಕಾಗಿಲ್ಲ. ಇಡೀ ಜಗತ್ತು ಬಂದಲ್ಲಿ ತಾಯಿ ಬಲಿ ಶರಣಾಗ್ತದ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನೈತೆ ಅಂತಂದ್ರೆ ರಾಜಕೀಯ ಇನ್ವಾಲ್ವ್ ಆಗಕತ್ತೈತಿ. ಇವಾಗ ಒಂದು ಹೈಕೋರ್ಟ್ ಆದೇಶ ಪ್ರೆಸೆಂಟ್ ಪಿಟಿಷನರ್ ನಾನು, ಒಂದು ಹೈಕೋರ್ಟ್ ಆದೇಶ ಪಿಟಿಷನರ್. ನನಗೂ ಇಲ್ಲಿ ನ್ಯಾಯ ಅಂದ್ರ ಇವಾಗ ನನಗೆ ನ್ಯಾಯ ಕೊಡೋದ ನೆಕ್ಸ್ಟ್ ರೀ. ಒಂದು ಹೈಕೋರ್ಟ್ ಆದೇಶಕ್ಕೆ ಬೆಲೆ ಐತೆ, ಬೆಲೆ ಇಲ್ಲ ಅಂದ್ರೆ DC ಮಾಡಿದ್ದೆ ಫೈನಲ್. ಮತ್ತೆ ಹೈಕೋರ್ಟ್ ಆಗ್ಬೇಕು, ಹೈಕೋರ್ಟ್ ಆಗ್ಬೇಕು ಅಂದ್ರೆ DC ಅವ್ರಿಗೆ ಮನ್ಸು ಬಂದಂಗ ಒಂದೊಂದು ತಾಸಿನಲ್ಲಿ ಅವರು ಆರ್ಡರ್ ಪಾಸ್ ಮಾಡ್ತಾರ. ಅಂದ್ರೆ ಅವ್ರಿಗೇನು ಇವಾಗ ರಾಜಕೀಯದವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳಕತ್ತಾರ DC ಸಾಬ್ರು. ನನಗೆ ರಾಜಕೀಯ ಬೇಕಾಗಿಲ್ಲ, ನಾನೊಬ್ಬ ಅರ್ಚಕ ಸರ್. ಇದರಲ್ಲಿ ಇವರು DC ಅವ್ರು ಯಾಕೆ ನನಗೆ ತೊಂದರೆ ಕೊಡ್ತಾ ಇದಾರ ಅದು ಅರ್ಥ ಆಗ್ತಾ ಇಲ್ಲ ನನಗೆ. ಇವಾಗ ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ನಾನು ರಿಟ್ ಪಿಟಿಷನ್ ಇದೀನಿ. ನಾನು ಆಲ್ರೆಡಿ ಲೈವ್ ನಡೀತಾ ಇದೆ ಕೇಸ್ ಇದು. ಇವ್ರು ಯಾಕೆ ನಂಗೆ ತೊಂದರೆ ಕೊಡ್ತಾ ಇದಾರೆ ಜಿಲ್ಲಾಧಿಕಾರಿ ಅವರು? ಇವತ್ತಿನಿಂದ ನಂದು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಬಟ್ ಇವರು ಒಂದು ಮಾನ್ವಿ ದಂಡಾಧಿಕಾರಿಗಳು ಏನಂದ್ರು, ಇಲ್ಲಪ್ಪ DC ಅವರು ಆರ್ಡರ್ ಪಾಸ್ ಮಾಡಿದ್ದಾರೆ, ಅದನ್ನ ನೀನು ಪಾಲಿಸ್ಬೇಕು ಅಂತಿದ್ದಾರೆ ಅವರು. ಆಯ್ತು, DCನೂ ಪಾಲಿಸ್ತೀನಿ. ಮತ್ತೆ DC ದೊಡ್ಡದ, ಹೈಕೋರ್ಟ್ ದೊಡ್ಡದ? DC ದೊಡ್ಡದ, ಹೈಕೋರ್ಟ್ ದೊಡ್ಡದ? ನನಗೆ ಒಂದು ಹೈಕೋರ್ಟ್ ನನಗೆ ಪವರ್ ಕೊಟ್ಟ ಮೇಲೆ DC ಯಾರು ಸರ್? DC ಯಾರು ನನಗ? ಇವಾಗ ಹೈಕೋರ್ಟ್ ಪಾಲನೆ ನಾನ್ ಮಾಡಕತ್ತೀನಿ, DC ನಾನು ಪಾಲನೆ ಮಾಡವಲ್ಲ. ನನ್ಗ ಅಲ್ಲಿ DC ಮಾನ್ಯ ಜಿಲ್ಲಾ ಅಧಿಕಾರಿಗಳು ಏನ್ ಇದಾರಲ್ಲ, ನನ್ನ ವಿರುದ್ಧವಾಗಿ ನನಗೆ ಆರ್ಡರ್ ಪಾಸ್ ಮಾಡ್ತಾ ಇದಾರೆ ಅವರು. ಅಲ್ಲ ಸರ್, ಏನಂತಂದ್ರೆ ಇಷ್ಟೊಂದು ವಿವಾದಾತ್ಮಕ ಯಾಕೆ ಆಗ್ತಾ ಇದೆ? ಅರೋಲಿ ಹುಲಿಗಮ್ಮ ದೇವಸ್ಥಾನದ ಯಾಕೆ ವಿವಾದಾತ್ಮಕವಾಗಿ ಆಗಿದೆ? ಅದು ಏನಿಲ್ಲ ಸರ್, ಇಲ್ಲಿ ಫುಲ್ ಇಂಪ್ರೂವ್ ಆಗಿದ್ದು ರಾಜಕೀಯ ಇನ್ವಾಲ್ವ್ ಆಗಿದೆ ಇಲ್ಲಿ. ಫಸ್ಟ್ ಆಫ್ ಆಲ್ ರವಿ ಬೋಸರಾಜು ಆಲ್ರೆಡಿ ಇನ್ವಾಲ್ವ್ ಇದಾನೆ ಇಲ್ಲಿ. ಅಂದ್ರೆ ಕಾನೂನು ದೊಡ್ಡದ, ಒಂದು ರಾಜಕೀಯ ದೊಡ್ಡದ? ನನಗಿದು ಬೇಕು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಕಾನೂನಾತ್ಮಕವಾಗಿ ಪ್ರತಿಯೊಬ್ಬನಿಗೆ ನ್ಯಾಯ ಸಿಗ್ಬೇಕಂತ ಅಂಬೇಡ್ಕರ್ ಹೇಳಿದ್ದಾರೆ. ಬಟ್ ಇಲ್ಲಿ ನನ್ನ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಇವತ್ತಿನ ದಿನದಲ್ಲಿ ಇವತ್ತು ಚರ್ಚೆ ಆಯ್ತಲ್ಲ, ಸರಿ ಅಂತ ಚರ್ಚೆ ಆಯ್ತು. ಏನಿಲ್ಲ ಸರ್, ಅವರು ಚರ್ಚೆ ಏನಾದ್ರು ದಂಡಾಧಿಕಾರಿಗಳು ಬಂದರು, ಅವ್ರು ಏನ್ ಹೇಳಿದ್ರು, ಆಯ್ತು ಸರ್ ಉದಯ್, ಇವತ್ತಿಂದ DC ಅವರು ಇವತ್ತು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ, ಅದನ್ನ ನೀನು ಪಾಲನೆ ಮಾಡ್ಕೊಂಡು ಹೋಗುವಂತ ದಂಡಾಧಿಕಾರಿಗಳು ಹೇಳಿದ್ದಾರೆ. ಬಟ್ ದ ಪ್ರೆಸಿಡೆಂಟ್ ಆಫ್ ತಹಶೀಲ್ದಾರ್, ಒಬ್ಬ ದೇವಸ್ಥಾನ ಅಧ್ಯಕ್ಷ ಹೇಳಿದ್ದು ನಾವು ಅದು ನಮ್ಮ ಮನವರಿಕೆ, ನಾನು ಅದು ಅವ್ರ ಅಧ್ಯಕ್ಷರು ಏನ್ ಹೇಳಿರ್ತಾರ ಅದು ನಾನು ಫೈನಲ್ ನಾನು ಮಾಡ್ಕೊಂತೀನಿ. ಬಟ್ ಇಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಯಾವ ರೀತಿ ಸರ್ ಅನ್ಯಾಯ ಅಂದ್ರೆ? ಜಿಲ್ಲಾ ಆಡಳಿತದಿಂದ ನನಗೆ ಅನ್ಯಾಯ ಆಗ್ತಾ ಇದೆ, DC ಅವರಿಂದ ನನಗೆ ಅನ್ಯಾಯ ಆಗ್ತಾ ಇದೆ. ಅಲ್ಲ ಸರ್, ಈಗ ಇವತ್ತಿನ ದಿನದಲ್ಲಿ ಆದೇಶ ಏನಂತಿದೆ ಅದರಲ್ಲಿ? ಸರ್, ಇಂದು ಆದೇಶ ಜಿಲ್ಲಾಧಿಕಾರಿ ಅವರು ಏನ್ ಮಾಡಿದ್ರು, 21ರಿಂದ 5ನೇ ತಾರೀಕು ರಾಜು ಪೂಜಾರಿ ಮಾಡ್ಲಿ ಅಂತ ಒಂದು DC ಅವರ ಆದೇಶ ಇತ್ತು. ಬಟ್ ಸಡನ್ಲಿ ಇವತ್ತೊಂದು ಆದೇಶ ತಂದಿದ್ದಾರೆ. ಯಾರು? ನಮ್ಮ ದಂಡಾಧಿಕಾರಿಗಳು, ಮಾನ್ವಿ ದ ಪ್ರೆಸಿಡೆಂಟ್ ಆಫ್ ಹುಲಿಗೆಮ್ಮ ಟೆಂಪಲ್ ಅಧ್ಯಕ್ಷ ಅವರು, DC ಅವರು ಈ ರೀತಿ ಆದೇಶ ಕೊಟ್ಟಿದ್ದಾರೆ, ಅದನ್ನ ಪಾಲನೆ ಮಾಡ್ಕೊಂಡು ಹೋಗುವ ಅಂತ ಅಂದಿದ್ದಾರೆ. ಬಟ್ ಅದಕ್ಕೆ ನಾನು ಮನಸ್ಸು ಓದ್ತೀನಿ. ಅಂದ್ರೆ ಅವರು DC ಅವರು ಮನಸ್ಸು ಬಂದಂಗ ಆದೇಶ ಇವತ್ತು ಸೆಕೆಂಡ್ DC ಆರ್ಡರ್ ಚೇಂಜ್ ಆಗ್ತಾ ಇದೆ. ಅಂದ್ರೆ ನಾನೊಬ್ಬ ಬಡವೆ, ನಾನೊಬ್ಬ ಅರ್ಚಕ, ನನ್ ಮೇಲೆ ಯಾಕೆ ಇವರು ಜಿಲ್ಲಾಡಳಿತದವರು ಈ ರೀತಿ ತೋರಿಸ್ತಾ ಇದ್ದಾರೆ? ಏನಂತ ಆಗಿದೆ ಸರ್ ಇದರಲ್ಲಿ? ಏನಿಲ್ಲ, ಆಯ್ತು 11ನೇ ತಾರೀಕು ಇವಾಗ ಫಸ್ಟ್ ಜಿಲ್ಲಾಧಿಕಾರಿ ಅವ್ರು ಏನ್ ಮಾಡಿದ್ರು, 21ರಿಂದ 5ನೇ ತಾರೀಕು ತನ ರಾಜು ಅಂತ ಒಂದು ಆರ್ಡರ್ ಪಾಸ್ ಮಾಡಿದ್ರು. ಆಮೇಲೆ ನಿನ್ನೆ ಏನಾಗೈತಿ, 11ನೇ ತಾರೀಕು ನೀವು ಉದಯ್ ಚಾರ್ಜ್ ತಗೋಂತ ದಂಡಾಧಿಕಾರಿಗಳು ಹೇಳಿದ್ರು. ಅದು ಆರ್ಡರ್ ಯಾರು ಮಾಡಿದಾರೆ ಅವರು? DC ಅವರು, ಜಿಲ್ಲಾಧಿಕಾರಿ. ನೀವು ನೋಡಿದ್ರ ಅದು ಆರ್ಡರ್? ನಾನ್ ನೋಡಿ. ಇದು ಒಂದು ರೀತಿಯಲ್ಲಿ ಒಂದು ಆರ್ಡರ್, ಒಂದು ದಿನದಲ್ಲಿ ಇನ್ನೊಂದು ಆರ್ಡರ್ ಅಂದ್ರೆ ಅದು ನನಗ್ ಗೊತ್ತಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಫುಲ್ ನನ್ನ ಧಾರ್ಮಿಕ ಕ್ಷೇತ್ರದಾಗ ರಾಜಕೀಯ ಇನ್ವಾಲ್ವ್ ಆಗ್ತಾ ಇದೆ. ಫಸ್ಟ್ ರಘು ಬೋಸ್ ಅವ್ರ ಮೇಲೆ ಹೇಗೆ ಸರ್ ಆರೋಪ ಮಾಡ್ತಾ ಇದ್ರಿ? ಯಾರು? ಅವ್ರ ಮೇಲೆ ನೀವು ಹೆಸರು ಹೇಳ್ತಾ ಇದ್ರಿ, ಆರೋಪ ಮಾಡ್ತಾ ಇದ್ರಿ, ಹೇಗೆ? ವಿತ್ ಪ್ರೂಫ್ ಐತ್ರಿ. ಏನಂತ, ಯಾವ ರೀತಿ? ಅದೇ ಅವರು ಇವ್ ರವಿ ಬೋಸ್ ಹೇಳ್ದಂಗ DC ಕೇಳಕತ್ತಾನ, DC ಹೇಳ್ದಂಗ ತಹಶೀಲ್ದಾರ್ ಕೇಳಕತ್ತಾನ. ತಹಶೀಲ್ದಾರ್ ಹೇಳಿದ್ರು ನಾನ್ ಕೇಳ್ಬೇಕು, ಅರ್ಚಕ ನಾನ್ ಕೇಳ್ಬೇಕಲ್ಲ, ಒಬ್ಬ ಅಧ್ಯಕ್ಷನ ಮಾತು ನಾನ್ ಕೇಳ್ಬೇಕು. ಶ್ರೀ ಹುಲಿಗೆಮ್ಮ ದೇವಿ ಜಾತ್ರೆ ಅಂಗವಾಗಿ ಈ 7 ಮತ್ತು 8ಗೆ ಜಾತ್ರೆ ಇದೆ. ಆದ್ರೆ ಎಲ್ಲಾ ಸಾರ್ವಜನಿಕರ ಸಮ್ಮುಖದಲ್ಲಿ ಯಾವುದೇ ಆಗ್ಲಿ ಈ ಕಾರ್ಯಕ್ರಮಕ್ಕೆ ಪದೇ ಎಳೆ ತೊಳೆಗಳು ಇಲ್ಲಾರ್ದೆ ಯಾರು ಸಾರ್ವಜನಿಕರು ಸತ್ತಿದ್ದು. ಬಟ್ ಏನಿದೆ ಇದು ಸಮಸ್ಯೆ ಅಂತಂದ್ರೆ, ಇಷ್ಟು ದಿನ ಪೂರ್ವತನದಿಂದ ಬಂದಿರತಕ್ಕಂಥ ದೇವಸ್ಥಾನ, ಪಟ್ಟಕ್ಕ ಒಬ್ಬರೇ ಇರ್ತಾರ ಇಲ್ಲಿ ದೇವಸ್ಥಾನದಲ್ಲಿ, ರಾಜು ಪೂಜಾರಿ ಅವರೇ ಇರ್ತಾರ. ಬಟ್ ಇದು ಯಾರೋ ಹೇಳಿದ ಮಾತಿಗೆ ಜಾತ್ರೆ ನಿಂದಿರ್ತದ ಅಂತ ಹೇಳಿದ್ರು. ತಹಶೀಲ್ದಾರು ಮತ್ತು DC ಗಮನಕ್ಕೆ ಬಂದಿದ್ದು. ಇದು ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತ ದೇವಸ್ಥಾನ. ಇದರಿಂದ ಈ ಜಾತ್ರೆ ಮತ್ತು ಊರಿನ ಸಾರ್ವಜನಿಕರ ಹೊತ್ತು ಈ ವರ್ಷ ಆಗಿರ್ತಕ್ಕಂಥ ಘಟನೆಗಳು ಏನು ಹಿನ್ನೆಲೆ ಇಲ್ಲ ಇದರಲ್ಲಿ. ಹಿನ್ನೆಲೆ ಆಗಿರ್ತಕ್ಕಂಥದ್ದು ಉದಯ ಕಾಣ್ಲಿಂದೆ ಒಳಗಿಂದು ಹೊರಗಿಂದು ತೋರಿಸಿದವ್ರು ಅವರೇ. ಯಾಕಂತಂದ್ರೆ ಏನೋ ವಿವಾದ ಸೃಷ್ಟಿ ಮಾಡಿಕೊಂಡು ಜಾತ್ರೆ ನಡೆಯಬಾರ್ದು ಅಂತ ಉದಯ್ ಕುಮಾರ್ ಅವರು ಹೇಳಿದ್ರು. ನಾವು ಊರಿನ ಸಾರ್ವಜನಿಕರು ಏನಂತ ಹೇಳಿದ್ರು, ಜಾತ್ರೆಯಿಂದ ಯಾರೇ ಆಗ್ಲಿ ತೊಂದರೆ ಆಗಬಾರ್ದು ಅಂತ ಊರಿನ ಸಾರ್ವಜನಿಕರು ಮತ್ತು ರಾಜು ಪೂಜಾರಿ ಅವ್ರನ್ನ ಆಯ್ಕೆ ಮಾಡಿದ್ರು. ಇದರಿಂದ ಜಾತ್ರೆ ಕಾರ್ಯಕ್ರಮ 7-8ಗೆ ಇದೆ. ಅಲ್ಲ ಸರ್, ಏನಂತಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳು ಇವತ್ತು ಚರ್ಚೆ ಆಯ್ತು. ಏನಂತ ಚರ್ಚೆ ಆಯ್ತು? ಏನ DC ಮತ್ತು ಕೋರ್ಟ್ ಆದೇಶದಿಂದ, ಕೋರ್ಟ್ ಏನು ಆದೇಶ ಕೊಟ್ಟಿತ್ತು, DC ಏನ್ ಮಾಡಿದ್ರು, ಈ 41 ದಿವಸ ಯಾರು ಉಪವಾಸ ಇರ್ತಾರ ಅವ್ರೊಬ್ಬರೇ ಇರ್ಬೇಕು ದೇವಸ್ಥಾನದಲ್ಲಿ, ಅವರೇ ಮಾಡ್ಬೇಕಂತ ಒಂದು ಆದೇಶ ಕೊಟ್ಟಿದ್ದಾರೆ ನಿತೀಶ್ ಸರ್ ಅವರು. ಅಲ್ಲ ಸರ್, ಇದರಲ್ಲಿ ಮತ್ತು 15 ದಿನ 10 ದಿನ ಒಂದಿನ ಇದಾಗಿದೆ. ಅದು ಅವರು ಮಾಡಿದ್ದಲ್ಲ, ಇವ್ರು ಉದಯ್ ಕುಮಾರ್ ಅವರು ಏನ್ ಹೇಳ್ತಾ ಇದಾರಲ್ಲ, ಪುರಾತನದಿಂದ ಮಾಡ್ಕೊಂತ ಬಂದಂತ ದೇವಸ್ಥಾನ. 8 ದಿನ ಒಬ್ಬೊಬ್ಬರಿಗೆ, ನಮ್ಮ ಅಣ್ಣತಮ್ಮ ಎಲ್ಲಾ ಓಂಶಾಸ್ತ್ರಿಗೆ 8 ದಿನ ಅಂತ ಮೊದಲಿನಿಂದ ಪದ್ಧತಿ. ಇವರು ಹೇಳಿದ ಕಾನೂನು ನಡೆಯಂಗಿಲ್ಲ. DC ಗಮನಕ್ಕೆ ತಂದಿದ್ವಿ, ಹೈಕೋರ್ಟ್ ಗಮನಕ್ಕೆ ತಂದಿದ್ವಿ ನಾವು. ಹೈಕೋರ್ಟ್ ದಲ್ಲಿ ತೀರ್ಪಾಗಿದೆ ಅಂತ ಹೇಳ್ತಾರೆ ಉದಯ್ ಅವರು. ಹೈಕೋರ್ಟ್ ಅಲ್ಲಿ ತೀರ್ಪಾಗಿದೆ, ಎಲ್ಲರ ಪರವಾಗಿ ಆಗಿದೆ. 8 ದಿನ 15 ದಿನ ಅಂತ ಆಗಿಲ್ಲ. ಅವಾಗ ಪುರಾತನದಿಂದ ಏನ್ ಮಾಡ್ಕೊಂಡ್ ಬಂದಿರೋ ಆ ಪದ್ಧತಿಯಿಂದ ಮಾಡ್ಕೊಂತ ಹೋಗಂತ ಅವರು ಕೋರ್ಟ್ ತೀರ್ಮಾನ ಮಾಡಿದೆ. ಇವ್ರು ಹೇಳಿದ ಕೇಳ್ತಾ ಕಾನೂನು ಅಲ್ಲ. ಇದೊಂದು ಈಗ ಅರೋಲಿ ಹುಲಿಗೆಮ್ಮ ದೇವಸ್ಥಾನ ಸುತ್ತರವಾಗಿ ನಡೀತಾ ಇತ್ತು ಪ್ರತಿ ವರ್ಷ. ಇದರಲ್ಲಿ
ರಾಜಕೀಯ ಪಕ್ಷ ಅಡಗಿದೆ ಅಂತ ಹೇಳ್ತಾ ಇದಾರೆ. ಅದೆಲ್ಲ ಸುಳ್ಳು ತಾಕೆ. ಇವರೆಲ್ಲ ಹೇಳ್ತಾ ಇದಾರೆ ಯಾರ ರಾಜಕೀಯ ಇಲ್ಲ, ಯಾವುದೂ ಇಲ್ಲ, ಕುತಂತ್ರ ಇಲ್ಲ. ಬಟ್ ನಮ್ಮ ಅಣ್ಣ ತಮ್ಮರ ಹೊಂದಾಣಿಕೆ ಇಲ್ಲದ ಇದು ಸಮಸ್ಯೆ ಆಗಿದೆ. ಅವರೆಲ್ಲ ಮಾಡಿರೋದು ಮಲ್ಲಿಕಾರ್ಜುನ ಪೂಜಾರಿ ಅವರು, ಉದಯ್ ಕುಮಾರ್ ಅವರೇ ಮಾಡಿರೋದು ಇದು ಕತ್ತಲ.